ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ನಾನು ಎಂದಿನಂತೆ ನಿಮ್ಮ ಪ್ರೀತಿಯ ಅಶ್ವಿನಿ. ಸಂಡೇ ಸ್ಪೆಷಲ್ ನಾನ್ ವೆಜ್ ಅಲ್ಲ, ವೆಜ್ ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀನಿ ಇವತ್ತು. ಏನಿಲ್ಲ, ಸಿಂಪಲ್ಲಾಗಿ ಬೇಬಿ ಕಾರ್ನ್ನ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೋಬೇಕು ಅದನ್ನು. ಹಾಗೆ ಒಂದು ಪಾತ್ರೆಯಲ್ಲಿ ನೀರು, ಉಪ್ಪು, ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಕುದಿಸಿ, ಹಾಗೆ ಕಟ್ ಮಾಡಿರ್ತೀವಲ್ಲ ಕಾರ್ನ್ ಬೇಬಿ ಕಾರ್ನ, ಅದನ್ನು ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು. ಇನ್ನೊಂದು ಪಾತ್ರೆಗೆ ಒಂದು 5 ಸ್ಪೂನ್ ಮೈದಾ ಹಿಟ್ಟು, ಕಬಾಬ್ ಪೌಡರ್ ಒಂದು ಪ್ಯಾಕ್ ಫುಲ್ ಹಾಕಿದ್ರೂ ನಡೀತದೆ, ಕಾರ್ನ್ಫ್ಲೋರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಿಂಬೆಹಣ್ಣು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಕಾರ್ನ್ ಬೇಯಿಸಿದ್ದೀವಲ್ಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು. ಎಣ್ಣೆ ಕಾಯಲಿಟ್ಟು ಅದು ಒಂದೊಂದಾಗಿ ಬೇಬಿ ಕಾರ್ನ್ನ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಕ್ರಿಸ್ಪಿ ಬರೋವರೆಗೆ. ಈ ರೀತಿ ಬಂದರೆ ಸಾಕು. ಇನ್ನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ನಾನು ಜಾಸ್ತಿ ಪೇಸ್ಟ್ ಮಾಡಿಲ್ಲ, ಗೆಚ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ತಿನ್ನುವಾಗ ಅದು ಚೆನ್ನಾಗಿ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಹಾಕಬೇಕು. ಹಾಗೆ 1 ಸ್ಪೂನ್ ಸೋಯಾ ಸಾಸ್, ಚಿಲ್ಲಿ ಪೌಡರ್ 1.5 ಸ್ಪೂನ್, ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಹಾಗೆ ನೀರು ಒಂದು ಅರ್ಧ ಲೋಟ, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಹಾಕಿ ಅದು ಸಾಸ್ ಸ್ವಲ್ಪ ಬೇಯೋ ಗಂಟ ಬಿಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಡ್ರೈ ಗೋಬಿನೂ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಬಿಸಿಯಾಗೋವರೆಗೆ ಮಿಕ್ಸ್ ಮಾಡಬೇಕು. ನೀವೇ ನೋಡ್ತಿದ್ದಂಗೆ ಎಷ್ಟು ಕಲರ್ಫುಲ್ ಆಗೈತಿ. ಇದಕ್ಕೇನು ಕಲರ್ ಹಾಕಿಲ್ಲ, ಬರೀ ಹಸಿಮೆಣ್ಸಿಕಾಯಿ ಪುಡಿಯಿಂದನೇ ಕಲರ್ ಆಗಿರೋದು. ನೋಡೋಕ್ಕೂ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಹೇಳ್ಬೇಕಂದ್ರೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.